ಹೂಗಳು ದೊಡ್ಡದಾಗಿ ಬರಬೇಕು, ಹಣ್ಣುಗಳು ದೊಡ್ಡದಾಗಿ ಬರಬೇಕು, ತರಕಾರಿ ಚೆನ್ನಾಗಿ ಬೆಳಿಬೇಕು, ಗಿಡಗಳ ಗ್ರೋತ್ ಬೆಳವಣಿಗೆ ಸರಿಯಾಗಿರಬೇಕು, ಎಲೆಗಳು ಹಚ್ಚ ಹಸಿರಾಗಿರಬೇಕು, ಮಣ್ಣಿನಲ್ಲಿ ಯಾವುದೇ ರೀತಿಯ ಕೀಟಗಳು ಬರಬಾರ್ದು, ಗಿಡದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು. ಇದಕ್ಕೆಲ್ಲ ನಾವು ಹಲವಾರು ರೀತಿಯ ಫರ್ಟಿಲೈಸರ್ಸನ್ನು ಹಾಕ್ತಾ ಇರ್ತೀವಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು 7 ರೀತಿಯ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. 7 ರೀತಿಯ. ಇದನ್ನು ನಾನು ಮನೆಯಲ್ಲಿ ತಯಾರಿಸಿಲ್ಲ, ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ತುಂಬಾ ಕಡಿಮೆ ಬೆಲೆಗೆ ನನಗೆ ಸಿಕ್ಕಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಇದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಏಕೆಂದರೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಹೊಸದಾಗಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೈಪ್ ಮಾಡೋದನ್ನು ದಯವಿಟ್ಟು ಮರಿಲೇಬೇಡಿ. ಒಂದು ಪ್ರೀತಿಯಿಂದ ಕಮೆಂಟನ್ನು ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಇವತ್ತು ಕ್ವಿಕ್ಕಾಗಿ ಒಂದು ವಿಡಿಯೋ ಅಂತಂದರೆ ಕ್ವಿಕ್ಕಾಗಿ ಫರ್ಟಿಲೈಸರ್ ಸಿಗುತ್ತೆ. ನೀವು ಯಾವುದೇ ರೀತಿಯ ಒಂದು ಟೆನ್ಷನ್ ಇಲ್ಲದೆ ಅದನ್ನು ನೆನೆಸ್ಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತೆಲ್ಲ ಟೆನ್ಷನ್ ಇಲ್ಲದೆ ಈ ಒಂದು ವಸ್ತುಗಳನ್ನು ನೀವೇನಾದರೂ ನಿಮ್ಮ ಮನೆಯಲ್ಲಿ ಗಾರ್ಡನ್ ಇದ್ದರೆ, ನೀವು ಗಿಡಗಳನ್ನು ಬೆಳೆಸ್ತಾ ಇದ್ದರೆ ಈ ಒಂದು ಕಾಂಬೋ ಪ್ಯಾಕನ್ನು ತರಿಸ್ಕೊಂಡು ಯೂಸ್ ಮಾಡಿ ನೋಡಿ. ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನು ಕೂಡ ಇದರಲ್ಲಿ ಕೆಲವೊಂದು ವಸ್ತುಗಳನ್ನು ಬಳಸಿದ್ದೀನಿ, ಕೆಲವೊಂದನ್ನು ಫಸ್ಟ್ ಟೈಮ್ ಬಳಸ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಹೆಲ್ಪ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ, ಹೆಲ್ಪ್ಫುಲ್ ಅನಿಸಿಲ್ಲ ಆದರೂ ಕೂಡ ಕಮೆಂಟ್ ಮಾಡಿ. ಇದನ್ನು ಯೂಸ್ ಮಾಡ್ತಾ ಇದ್ರೇನೂ ಕೂಡ ಹೇಳಿ, ಮಾಡ್ತಾ ಇಲ್ಲ ಫಸ್ಟ್ ಟೈಮ್ ಇದ್ರ ಬಗ್ಗೆ ನಾಲೆಜ್ ಇದೆ, ನಾನು ಕೊಡ್ತಾ ಇರೋ ನಾಲೆಜ್ ನಿಮಗೆಲ್ಲ ಫಸ್ಟ್ ಟೈಮ್ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಯಾವೆಲ್ಲ ವಸ್ತುಗಳು ಯಾವ್ಯಾವ ತರಿಸಿದ್ದೀನಿ, ಏನೆಲ್ಲ ಇದೆ ಅಂತ ನೋಡೋಣ. ನಾನಿವತ್ತು ಒಂದು ಸೈಟಿಂದ ಗ್ರೋ ಗಿಫ್ಟ್ ಸ್ಟೋರ್ ಅನ್ನುವಂಥ ಒಂದು ಕಾಂಬೋ ಪ್ಯಾಕನ್ನು ತರಿಸ್ಕೊಂಡಿದ್ದೀನಿ. ಇದರಲ್ಲಿ 7 ಪ್ಯಾಕ್ ನನಗೆ ಬಂದಿದೆ. ನಾನು ಇದನ್ನು ಯಾವ ಒಂದು ಸೈಟಿಂದ ತರಿಸ್ಕೊಂಡಿದ್ದೀನಿ, ಎಷ್ಟು ಬೆಲೆಗೆ ಸಿಕ್ತು ಅದನ್ನು ಕೂಡ ಮುಂದೆ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಇದನ್ನು ನಾನು ಒಂದೊಂದಾಗಿ ಪ್ಯಾಕನ್ನು ಓಪನ್ ಮಾಡೋಣ. ಫಸ್ಟ್ ಬಂದು ನನ್ನ ಫೇವ್ರೆಟ್, ಅದ್ರ ಜೊತೆಗೆ ಗಿಡಗಳಿಗೂ ಫೇವ್ರೆಟ್ ಏನು ಅಂತಂದರೆ ನೀಮ್ ಕೇಕ್ ಪೌಡ್ರ್. ಇದನ್ನು ನಾನು ತುಂಬ ದಿನಗಳಿಂದ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಆರ್ಗ್ಯಾನಿಕ್ ಪೊಟಾಷ್, ಇದು ಕೂಡ ಗಿಡಗಳಿಗೆ ಬೇಕೇ ಬೇಕು. ಮೂರನೇದು ಬಂದು ಬಯೋ NPK, ವೈಟ್ ಗ್ರ್ಯಾನ್ಯುವಲ್ಸಲ್ಲಿದೆ, ಬಿಳಿ ಬಣ್ಣದಲ್ಲಿದೆ. ಇದು ಬಯೋ NPK ಅಂತಂದರೆ ನೀವು ಕೆಮಿಕಲ್ ಅಂದ್ಕೊಳ್ಬೇಡಿ, ಇದು ಪ್ಯೂರ್ ಆರ್ಗ್ಯಾನಿಕ್. ನೆಕ್ಸ್ಟ್ ಬಂದು ಪ್ರೋಮ್ ಫರ್ಟಿಲೈಸರ್. ಇದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತೇ ಇಲ್ಲ, ಗಾರ್ಡನಿಂಗ್ ಮಾಡ್ತಾ ಇರೋರಿಗಂತೂ ನನ್ನ ಪ್ರಕಾರ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಎಪ್ಸಮ್ ಸಾಲ್ಟ್, ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುವಂಥ ವಿಷಯ. ಇದ್ರ ಬಗ್ಗೆ ಡೀಟೇಲಾಗಿ ಮುಂದೆ ಹೇಳ್ತಾ ಹೋಗ್ತೀನಿ. ಆನಂತರ ನೆಕ್ಸ್ಟ್ ಬರುವಂಥದ್ದು ಮಸ್ಟರ್ಡ್ ಕೇಕ್, ಇದು ಕೂಡ ತುಂಬ ಜನರಿಗೆ ಗೊತ್ತಿರುವಂಥ ಫರ್ಟಿಲೈಸರ್. ಆನಂತರ ಬರುವಂಥದ್ದು ಬೋನ್ ಮೀಲ್, ಇದು ಕೂಡ ನಾನು ನಿಮಗೆ ಒಂದು ಆಲ್ಟರ್ನೇಟ್ ಮೊನ್ನೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆದರೆ ತುಂಬ ಜನರಿಗೆ ಕ್ವಿಕ್ಕಾಗಿ ರಿಸಲ್ಟ್ ಬೇಕು ಅನ್ನೋರು ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಲೇಬೇಕು. ನೋಡಿ, ಇಲ್ಲಿ ನನಗೆ 7 ಫರ್ಟಿಲೈಸರ್ ಬಂದಿದೆ. 1 2 3 4 5 6 7. ಒಂದೊಂದಾಗಿ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕು ಅನ್ನೋರು ಕೂಡ ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಷ್ಟು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಮೊದಲೇದು ಬಂದು ಮಸ್ಟರ್ಡ್ ಕೇಕ್. ಇದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿದೆ. ಇದನ್ನು ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ಹಿಂದಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ನೋಡಿ, 250 ಗ್ರಾಮ್ 199. ಇದ್ರ ಮೇಲೆ ಬೆಲೆ ಇರೋದು 199, ಆದರೆ ಇದು ನನಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ. 250 ಗ್ರಾಮ್ ಇದು ಇರೋದು. ನೀವು ಇದನ್ನು ಒಂದು ಚಿಕ್ಕ ಪೀಸ್ ನೆನೆಯೋದಕ್ಕೆ ಹಾಕಿದ್ರೆ ಒಂದು 8 ರಿಂದ 10 ಗಿಡಗಳಿಗೆ ಆಗುತ್ತೆ. ಒಂದು 850 ಗ್ರಾಮ್ ನಿಮ್ಮ ತರಿಸ್ಕೊಂಡ್ರೆ ತುಂಬ ಗಿಡಗಳಿಗೆ ಹಲವಾರು ದಿನಗಳವರೆಗೆ ಬಳಸ್ಕೊಳ್ಬೋದು. ಎರಡನೇದು ಬಂದು ಬಯೋಪ್ರೋಮ್. ನೋಡಿ, ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಫಾರ್ ಪ್ಲಾಂಟ್ಸ್ ಗ್ರೋತ್ ಅಂತ ಇದೆ. ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದರಲ್ಲಿ ಫಾಸ್ಫೋರಸ್ ಇದೆ, ಗಿಡಗಳ ಓವರಾಲ್ ಗ್ರೋತ್ ಸಂಪೂರ್ಣ ಬೆಳವಣಿಗೆ ಆಗುತ್ತೆ. ಗ್ರ್ಯಾನ್ಯುವಲ್ ಫಾರ್ಮ್ಸಲ್ಲಿದೆ. ಇದ್ರ ಬೆಲೆ ಕೂಡ 199 ಇದೆ, ಆದರೆ ಇದು ನನಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ. ಇದನ್ನು ನೀವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ರಿಚ್ ಇನ್ NPK. ಇದರಲ್ಲಿ ತುಂಬ ಒಂದು ಹೈ ಅಮೌಂಟ್ನಲ್ಲಿ ನಮಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಸಿಗುತ್ತೆ. 100% ಬಯೋ ಫರ್ಟಿಲೈಸರ್. ನೆಕ್ಸ್ಟ್ ಬರುವಂಥದ್ದು ಆರ್ಗ್ಯಾನಿಕ್ ಪೊಟ್ಯಾಷ್. ನೀವು ಕೆಮಿಕಲ್ ಪೊಟ್ಯಾಷಿಯಮ್ ಬಗ್ಗೆ ಕೇಳ್ಬೋದು. ಪಿಂಕ್ ಕಲರಲ್ಲಿ ಬರುತ್ತೆ, NPK, ಪೊಟ್ಯಾಸ್ ಅದು ಇದು ಬರುತ್ತೆ, ಆದರೆ ಇದು ಬಯೋ ಫರ್ಟಿಲೈಸರ್.
ನೈಸರ್ಗಿಕವಾದಂಥ ಅಂಶಗಳನ್ನು ಹೊಂದಿರುವಂಥ ಒಂದು ಫರ್ಟಿಲೈಸರ್. ಇದು ಕೂಡ ಗ್ರ್ಯಾನ್ಯುವಲ್ ಫಾರ್ಮ್ಸ್ನಲ್ಲಿದೆ. ಅದರ ಮೇಲೆ ನೀವು ಸ್ವಲ್ಪ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಅದರಲ್ಲಿ ಏನೇನಿದೆ ಅನ್ನೋದನ್ನು ನೀವು ಓದಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಕಂಪ್ಲೀಟಾಗಿ ಹೇಳ್ತಾ ಹೋದರೆ ಈ ವಿಡಿಯೋ ಲೆಂದಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಚಿಕ್ಕದಾದಂಥ ಒಂದು ಚೊಕ್ಕದಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂಥದ್ದು ಬಯೋ NPK, ದ ಮಲ್ಟಿ ನ್ಯೂಟ್ರಿಯೆಂಟ್ಸ್ ಫರ್ಟಿಲೈಸರ್. ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳಿದೆ. ಇದನ್ನು ನೀವು ಹೂವಿನ, ಹಣ್ಣಿನ, ತರಕಾರಿ ಗಿಡಗಳಿಗೆ ಅಥವಾ ಇಂಡೋರ್ ಪ್ಲಾಂಟ್ಸ್ ಇದ್ದರೆ ಅದಕ್ಕೂ ಕೂಡ ಬಳಸ್ಬೋದು. ಇದು ವಾಟರ್ ಸೊಲ್ಯೂಬಲ್ ಅಂತಂದರೆ ನೀರಿನಲ್ಲಿ ಈಸಿಯಾಗಿ ಕರಗುತ್ತೆ. ಇದನ್ನು ನೀವು ಫಾಲಿಯರ್ ಸ್ಪ್ರೇ ಕೂಡ ಮಾಡ್ಬೋದು ಗಿಡಗಳಿಗೆ. ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಇದರ ಬೆಲೆ ಕೂಡ ಸೇಮ್ ಇದೆ, 250 ಗ್ರಾಮ್ಸ್ಗೆ 199. ತುಂಬ ಒಂದು ಒಳ್ಳೆಯ ಪ್ರಾಡಕ್ಟ್ ಇದೆ. ನಾನು ಕೂಡ ಮೊದಲನೇದಾಗಿ ತರಿಸ್ಕೊಳ್ತಾ ಇದ್ದೀನಿ. ಆದರೆ ಈ ನ್ಯಾಚುರಲ್ ಫರ್ಟಿಲೈಸರ್ಸ್ ಏನಿರುತ್ತಲ್ಲ, ಗಿಡಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟನ್ನು ಮಾಡಲ್ಲ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು ತರಿಸಿದ್ದೀನಿ ಅನ್ನೋ ಕಾರಣಕ್ಕೆ ನಿಮಗೆಲ್ಲ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂಥದ್ದು ಬೋನ್ ಮಿಲ್ ಪೌಡರ್, ರಿಚ್ ಇನ್ ಕ್ಯಾಲ್ಶಿಯಂ, ಫಾಸ್ಫರಸ್, ಪೊಟ್ಯಾಷಿಯಮ್. ಇದು ಗಿಡಗಳಿಗೆ, ಅದರಲ್ಲೂ ನೀವು ವೆಜಿಟೇಬಲ್ ಹಾಗೂ ಫ್ರೂಟ್ಸ್ ಪ್ಲಾಂಟ್ಸ್ ಬೆಳೆಸ್ತಾ ಇದ್ದರೆ ಇದನ್ನು ಕಂಪಲ್ಸರಿ ನೀವು ಬಳಸಲೇಬೇಕು. ತುಂಬ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ. ಆದರೆ ತುಂಬ ಜನರಿಗೆ ಪ್ರಾಣಿಗಳ ಒಂದು ಬೋನ್ಸ್ ಅಂತಂದರೆ ಎಲುಬಿನಿಂದ ಮಾಡಿರುವಂಥ ಫರ್ಟಿಲೈಸರ್ ಬಳಸೋದಕ್ಕೆ ಇಷ್ಟ ಆಗಲ್ಲ. ಅಂಥವ್ರು ನೀವೇನು ಮಾಡ್ಬೋದು, ಆವಾಗಲೇ ತೋರಿಸಿದ್ನಲ್ಲ ಅದನ್ನು ನೀವೇನು ಮಾಡ್ಬೋದು, ಬಳಸ್ಬೋದು. ಇದರಲ್ಲಿರುವಂಥ ಎಲ್ಲ ಒಂದು ಕೀ ಇಂಗ್ರೀಡಿಯೆಂಟ್ಸ್ ಆ ಒಂದು ಪ್ರೋಮ್ ಫರ್ಟಿಲೈಸರ್ನಲ್ಲೂ ಕೂಡ ಸಿಗುತ್ತೆ. ನೀಮ್ ಕೇಕ್ ಪೌಡರ್, ಇದು ಪೆಸ್ಟ್ ರೆಪಲೆಂಟ್ ಆಗಿದೆ. ಗಿಡಗಳಲ್ಲಿ, ಮಣ್ಣಿನಲ್ಲಿ ಯಾವುದೇ ರೀತಿಯ ಫಂಗಸ್ ಬರಲ್ಲ. ಬೇವಿನ ಎಣ್ಣೆಯನ್ನು ತೆಗೆದ ನಂತರ ಉಳಿಯುವಂಥ ಏನು ವೇಸ್ಟ್ ಪಾರ್ಟ್ ಇರುತ್ತಲ್ಲ, ಅದರಿಂದ ಈ ಒಂದು ಹಿಂಡಿಯನ್ನು ರೆಡಿ ಮಾಡ್ತಾರೆ. ಇದು ಕೂಡ 250 ಗ್ರಾಮ್ಸ್ ಇದೆ. ಇದು ಕೂಡ ನೋಡಿ, ಇದ್ರ ಮೇಲೆ 1 kg ಅಂತ ಇತ್ತು, ಆದರೆ ಇದು ತೂಕದಲ್ಲಿ ಬಂದಿರುವಂಥದ್ದು 250 ಗ್ರಾಮ್ಸ್ ಮಾತ್ರ. ಸೊ ಈ 7 ಕಾಂಬೋ ಪ್ಯಾಕ್ ನನಗೆ ಕೇವಲ 225 ಅಂತಂದರೆ 225 ರುಪೀಸ್ಗೆ ಸಿಕ್ಕಿದೆ. ಇಮ್ಯಾಜಿನ್ ಮಾಡಿ, ನೀವು ಯಾವುದೇ ಒಂದು ಫರ್ಟಿಲೈಸರ್ ತೊಗೊಳೋದಕ್ಕೆ ಹೋದರೂ ಆನ್ಲೈನಲ್ಲಿ 400, 300 ಈ ರೀತಿ ರೇಟ್ ಇರುತ್ತೆ. ಆದರೆ ಇದು ನನಗೆ ಮೀಶೋನಲ್ಲಿ ಕೇವಲ 225 ರೂಪಾಯಿಗೆ ಸಿಕ್ಕಿದೆ. ನೆಕ್ಸ್ಟ್ ಬರುವಂಥದ್ದು ಮೆಗ್ನೀಷಿಯಂ ಸಲ್ಫೇಟ್. ಇದನ್ನು ಕೂಡ ಫಾಲಿಯರ್ ಸ್ಪ್ರೇ ಮಾಡ್ಬೋದು. ಇದು ಗಿಡದ ಎಲೆಗಳ, ಹೂವಿನ, ಹಣ್ಣಿನ ಗಾತ್ರವನ್ನು ದೊಡ್ಡದಾಗಿ ಮಾಡುತ್ತೆ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ಬಳಸ್ತಾ ಬಂದರೆ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವೆಲ್ಲ ಒಂದು ವಸ್ತುಗಳನ್ನು ನಾನು ಮೀಶೋನಲ್ಲಿ ತುಂಬ ಕಡಿಮೆ ಬೆಲೆಗೆ ತರಿಸ್ಕೊಂಡಿದ್ದೀನಿ ಅಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾಂಬೋ ಪ್ಯಾಕ್ನ ಲಿಂಕನ್ನು ನಾನು ನನ್ನ ವಿಡಿಯೋನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕಿದ್ದರೆ ತರಿಸ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಒಂದೊಂದಾಗಿ ನೀವು ತರಿಸ್ಕೊಳ್ಳೋಕೆ ಹೋದರೆ ತುಂಬ ನಿಮಗೆ ಕಾಸ್ಟ್ಲಿಯಾಗಿ ಬೀಳುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೊತೆಗೆ ವಿಡಿಯೋನ ಹೈಪ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದರಿಂದ ತುಂಬ ಜನರಿಗೆ ನಾಲೆಜ್ ಸಿಗುತ್ತೆ. ಕೆಲವೊಂದು ಫರ್ಟಿಲೈಸರ್ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ಈ 7 ಕಾಂಬೋ ಪ್ಯಾಕ್ನ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೇಗೆ ಬಳಸಬೇಕು ಅನ್ನೋದು ಏನಾದರೂ ನಿಮಗೆ ಮಾಹಿತಿ ಬೇಕು ಅಂತಿದ್ರೆ ನಾನು ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.